ಕ್ರಿಕೆಟ್ ಆಡಲು ಹೋಗಿ ಕಾಲು ಮುರಿದುಕೊಂಡ ಧೀರ. ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ಎಲ್ಲ ನೋಡೋ ಹಾಗೆ ಸ್ಟಿಲ್ ನಾನು ರಿಕವರಿಂಗ್ ಫ್ರಮ್ ಮೈ ಲೆಗ್ ಫ್ರ್ಯಾಕ್ಚರ್. ಆದಷ್ಟು ಟೈಮ್ ಹೋಮಲ್ಲಿನೇ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಸೊ ಆದಷ್ಟು ಟೈಮ್ ಹೋಮಲ್ಲಿನೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಇಲ್ಲೂ ಹೊರಗೆ ಹೋಗಕ್ಕೆ ಆಗೋದಿಲ್ಲ. ಡಾಕ್ಟರ್ ಹೇಳಿದ್ದಾರೆ ಸ್ವಲ್ಪ 2 months ಬೆಡ್ ರೆಸ್ಟ್ ಬೇಕು ಅಂತ. ಆಫ್ಟರ್ ಲಾಂಗ್ ಬ್ಯಾಕ್ ಆಫ್ 1 week ಫ್ರ್ಯಾಕ್ಚರ್ ಆದಮೇಲೆ ಆಪ್ರೇಷನ್ ಆಗಿದೆ. ಸೊ ಇವತ್ತಿಂದ ನಾನು ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಮಾಡಿದ್ದೇನೆ. ಸೊ ಬ್ಯಾಕ್ ಟು ವರ್ಕ್. ಇವತ್ತು ಸಿಕ್ಕಾಪಟ್ಟೆ ವರ್ಕ್ ಇದೆ, ಎಲ್ಲ ಕಂಪ್ಲೀಟ್ ಮಾಡಬೇಕು. ಸೊ ಮನೆಯಲ್ಲೇ ಇದ್ದು ಕೆಲಸ ಮಾಡಿ ಎಲ್ಲ ಮಾಡಲು ಅಡ್ಡಾಡೋಕ್ಕಾಗಲ್ಲ ಅಂದರೆ ಭಾಳ ಕಷ್ಟ ಗೈಸ್. ಸೊ ಇಟ್ಸ್ ಲೈಕ್ ಇರಿಟೇಟಿಂಗ್, ಬಟ್ ಏನು ಮಾಡೋಕ್ಕಾಗಲ್ಲ. ಕಾಲು ಸ್ವಲ್ಪ ಹೀಲ್ ಆಗೋವರೆಗೂ ಮನೆಯಲ್ಲೇ ಕೆಲಸ ಮಾಡಿ ಕಾಲನ್ನು ಸ್ವಲ್ಪ ಟೇಕ್ ಕೇರ್ ಮಾಡಬೇಕು. ಮಾಡೋಣ ಹೇಗಾಗುತ್ತೆ ಅಂತ ಲೈಫ್ ಗೊತ್ತಿಲ್ಲ. ಇದು ನನ್ನ ವರ್ಕ್ ಸೆಟಪ್ ಏನಿಲ್ಲ, ಜಸ್ಟ್ ಕಾಲು ಹೀಗೆ ಇರಬೇಕು, ಜಾಸ್ತಿ ಬರೋಕ್ಕಾಗಲ್ಲ. ಸೊ ಇಟ್ಸ್ ಲೈಕ್ ಹೀಗೆ ಇದ್ದು ಮೇಂಟೈನ್ ಮಾಡಬೇಕು ಸ್ವಲ್ಪ ದಿನ. ಸೊ ವರ್ಕ್ ನಡೀತಾ ಇದೆ. ನನ್ನ ಸ್ಟಿಕ್ಕು ಹೇಗಾದೆ ಜಸ್ಟ್ ಸ್ಮಾಲ್ ಫ್ರ್ಯಾಕ್ಷನ್ ಆಫ್ ಟೈಮ್ ಒಳಗೆ ಕಾಲು ಇಂಜುರಿ ಆಗಿ ಮನೆಯಲ್ಲೇ ವರ್ಕ್ ಫ್ರಮ್ ಮಾಡ್ತಾ ಕಾಲನ್ನ ರಿಕವರಿ ಮಾಡ್ತಾ ಇದ್ದೀನಿ. ಏನು ಮಾಡೋಕ್ಕಲ್ಲ, ಸ್ವಲ್ಪ ಟೈಮ್ ಬೇಕು ರಿಕವರಿ ಆಗೋಕ್ಕೆ. ಸೊ ಅಷ್ಟೊತ್ತಲ್ಲಿ ಮನೆ ಸ್ವಲ್ಪ ಇದ್ದು ಟೈಮ್ ಟು ಟೈಮ್ ಊಟ ಮಾಡಿ ಟೈಮ್ ಟು ಟೈಮ್ ಮೆಡಿಟೇಷನ್ ಈಸ್ ಇಂಪಾರ್ಟೆಂಟ್. ಸೊ ಐ ವಿಲ್ ಅಪ್ಡೇಟ್ ಎವ್ರಿಥಿಂಗ್. ಸೊ ಇವತ್ತಿನ ವರ್ಕ್ ಎಲ್ಲ ಮುಗೀತು. ಈಗ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀನಿ. ಈಗ ಫ್ರೆಶಪ್ ಆಗಿ ಏನೇ ಕೆಲಸ ಇಲ್ಲ. ಸೊ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡೋಕ್ಕೆ ಗೇಮ್ಸ್ ವೀಡಿಯೋಸ್ ಆಡ್ತೀನಿ.